ಈಗ ನೋಡಿ ಎಲ್ಲರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ, ಇಡೀ ದೇಶದ ಜನರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ ಅಂದ್ರೆ ಈ ವಿಮಾನ ದುರಂತಕ್ಕೆ ಕಾರಣ ಏನಿರಬಹುದಪ್ಪ? ಇಷ್ಟು ಅತ್ಯಂತ ದೊಡ್ಡ ದುರಂತ ಅಂತ ಹೇಳ್ತಾ ಇದೀವಿ ದೇಶದ ಇತಿಹಾಸದಲ್ಲಿ, ಬಟ್ ಕಾರಣ ಏನು? ಆ ಕಾರಣಗಳನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ. ಅಂದ್ರೆ ಏನೆಲ್ಲ ಅನುಮಾನಗಳಿದೆ ಅಂತ. ಸಿಗ್ನಲ್ ಸಿಕ್ಕರೂ ಕೂಡ ಉದಾಸೀನ ಮಾಡಿದ್ರ ಏರ್ ಇಂಡಿಯಾ ಸಿಬ್ಬಂದಿ ಅನ್ನೋದು ಪ್ರಶ್ನೆ ಸಹಜವಾಗಿ ಇರಲಿಲ್ವಾ? ವಿಮಾನ ಟೇಕ್ ಆಫ್ ಕೆಳಮುಖವಾಗಿತ್ತು, ವಿಮಾನದ ಲ್ಯಾಂಡಿಂಗ್ ಗೇರ್ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ಬೀಳುವಾಗ್ಲೂ ಕೂಡ ನೋಸ್ ಲ್ಯಾಂಡಿಂಗ್ ಆಗ್ಲಿಲ್ಲ ವಿಮಾನ ಅನ್ನುವಂತಹ ವಿಚಾರ. ನೇರವಾಗಿಯೇ ಕ್ರಾಶ್ ಆಗಿದೆ ಏರ್ ಇಂಡಿಯಾ ಫ್ಲೈಟ್. ಅತ್ಯಂತ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ, ಈ ಏರ್ ಇಂಡಿಯಾ ಫ್ಲೈಟ್ಗಳಿದೆಯಲ್ಲ ಅತ್ಯಂತ ಸುರಕ್ಷಿತವಾದಂತಹ ವಿಮಾನ ಅಂತ ಪ್ರಯಾಣಿಕರು ಇದನ್ನೇ ಅತಿ ಹೆಚ್ಚು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಬಟ್ ಅದೇ ರೀತಿ ದುರಂತಕ್ಕೀಡಾಯ್ತು ಅನ್ನೋದು ಸಹಜವಾಗಿ ಒಂದು ರೀತಿ ಆತಂಕವನ್ನ ಸೃಷ್ಟಿ ಮಾಡಿದೆ. ಬಟ್ ಏನ್ ಕಾರಣ ಅಂದ್ರೆ ಅಲ್ಲಿನ ಏರ್ ಇಂಡಿಯಾ ಸಿಬ್ಬಂದಿ ಏನಾದರೂ ನಿರ್ಲಕ್ಷ್ಯ ಮಾಡಿದ್ರ ಈ ವಿಮಾನ ಟೇಕ್ ಆಫ್ ಆಗುವಂತಹ ಪ್ರಕ್ರಿಯೆ ಇರುತ್ತಲ್ಲ ಅದು ಸಹಜವಾಗಿ ಇರಲಿಲ್ಲ ಅನ್ನುವಂತಹ ವಿಚಾರ. ಈ ಲ್ಯಾಂಡಿಂಗ್ ಗೇರ್ ಕೆಳಮುಖವಾಗಿದ್ರು ಕೂಡ ಅಲ್ಲಿನ ಸಿಬ್ಬಂದಿ ನಿರ್ಲಕ್ಷ್ಯ ಮಾಡಿಬಿಟ್ರ? ಇಂಥ ಹಲವು ಅನುಮಾನಗಳು ಕಾಡೋದಕ್ಕೆ ಶುರುವಾಗಿದೆ ವಿಮಾನ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ನಾವು ಆರಂಭದಿಂದಲೂ ಹೇಳ್ತಾ ಇದೀವಲ್ಲ, ಈ ಗುಜರಾತ್ನ ಅಹಮದಾಬಾದ್ ಬಳಿ ಇರುವಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಏರ್ಪೋರ್ಟ್ ಇದೆಯಲ್ಲ, 2-3 ರನ್ವೇ ಮೂಲಕ ಅದೇನು ಟೇಕ್ ಆಫ್ ಆಯ್ತಲ್ಲ ವಿಮಾನ, ಬಟ್ ಆ ವಿಮಾನ ಟೇಕ್ ಆಫ್ ಆಗಿ ಜಸ್ಟ್ 5 ನಿಮಿಷದಲ್ಲಿ 600 ಅಡಿ ಎತ್ತರಕ್ಕೂ ಕೂಡ ವಿಮಾನ ಹೋಗಿಲ್ಲ. ಅಷ್ಟೊತ್ತಿಗೆ ವಿಮಾನ ಪತನ ಆಗುತ್ತೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣಗಳು ಏನು ಅನ್ನೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಪ್ರಮುಖವಾಗಿ ಅಲ್ಲಿನ ಸಿಬ್ಬಂದಿ ನಿರ್ಲಕ್ಷ್ಯ ಮಾಡಿದ್ರ ಅನ್ನೋದು ಪ್ರಶ್ನೆ. ಮತ್ತೊಂದು ಕಡೆ ಟೇಕ್ ಆಫ್ ಆಗುವಂತಹ ಪ್ರಕ್ರಿಯೆ ಕೂಡ ಸಹಜವಾಗಿರಲಿಲ್ಲ, ಅದನ್ನ ನೋಡಿಯೂ ಕೂಡ ಸಿಬ್ಬಂದಿ ಕೇರ್ಲೆಸ್ ಮಾಡಿದ್ರ, ಇಂಥ ಅನುಮಾನಗಳು ಇದೆ. ಸೊ ಗಮನಿಸ್ತಾ ಇದ್ದೀವಿ ನಾವು ಯಾವ ರೀತಿ ಕಾರಣಗಳು ಇರಬಹುದು ವಿಮಾನ ಪತನ ಆಗೋದಕ್ಕೆ ಅಂತ. ಬ್ರೇಕ್, ಲೈಟ್ಸ್, ಆಕ್ಸಿಜನ್ ಸಿಸ್ಟಮ್ ತಪಾಸಣೆ ನಡೆಯುತ್ತಂತೆ. ಸೊ ಎಕ್ಸಾಕ್ಟ್ಲಿ ಏನ್ ಕಾರಣ ಅನ್ನೋದನ್ನ ಫೈಂಡ್ ಔಟ್ ಮಾಡೋ ನಿಟ್ಟಿನಲ್ಲಿ ಇಂಧನ ಟ್ಯಾಂಕ್ ಮುಚ್ಚಳವನ್ನ ಕೂಡ ಪರೀಕ್ಷೆ ಮಾಡಲಾಗುತ್ತೆ ತನಿಖೆಯ ಸಂದರ್ಭದಲ್ಲಿ. ಕಾರಣ ಹುಡುಕಬೇಕಲ್ಲ, ಏನು ಕಾರಣ ಆಗಿರಬಹುದು ದುರಂತಕ್ಕೆ, ಯಾಕೆ ಸಹಜವಾಗಿ ಟೇಕ್ ಆಫ್ ಆಗಲಿಲ್ಲ, ಟೇಕ್ ಆಫ್ ಆಗಿ 5 ನಿಮಿಷಕ್ಕೆ ಯಾಕೆ ದುರಂತಕ್ಕೀಡಾಯಿತು, ಸೊ ಅದನ್ನ ಕಮ್ಯುನಿಕೇಟ್ ಮಾಡೋಕ್ಕೆ ಯಾಕೆ ಆಗಲಿಲ್ಲ, ಇಂಜಿನಲ್ಲಿ ದೋಷ ಆಯ್ತಾ, ಇಂಥ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಆದಾಗ ಎಕ್ಸಾಕ್ಟ್ಲಿ ಒಂದು ಕಾರಣವನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಪರಿಶೀಲನೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತಾ ಇದ್ದೀವಿ. ಎಮರ್ಜೆನ್ಸಿ ವಿಡಿಯೋದಲ್ಲಿ ದೋಷ ಕಂಡು ಬಂದಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ನೋಡಿ. ಎಮರ್ಜೆನ್ಸಿ ವಿಡಿಯೋದಲ್ಲಿ ದೋಷ ಇತ್ತು ಅನ್ನೋದು ಕಂಡು ಬಂದರೂ ಕೂಡ ಯಾಕೆ ಅಲರ್ಟ್ ಆಗಲಿಲ್ಲ ಅಂತ ಹಾರಾಟದ ಪ್ರತಿ ಹಂತದ ವಿಡಿಯೋವನ್ನ ಕೂಡ ಸಿಸ್ಟಮ್ ಕೈ ಕೊಟ್ಟಿತ್ತಂತೆ. ಅಂದ್ರೆ ಅದರ ಬಗ್ಗೆ ಸಹಜವಾಗಿ ಕಮ್ಯುನಿಕೇಟ್ ಮಾಡೋದಾಗಿರ್ಲಿ, ಅಲ್ವಾ ಸಮಸ್ಯೆ ಆಗಿದೆ ಅಂತ ಹೇಳೋದಕ್ಕಾಗ್ಲಿ, ಅದು ಕೂಡ ಪ್ರಕ್ರಿಯೆಗಳು ಈಸಿ ಆಗಲಿಲ್ಲ. ಆ ಸಂದರ್ಭದಲ್ಲಿ ಪೈಲಟ್ಗೆ ಅದನ್ನ ಕಮ್ಯುನಿಕೇಟ್ ಮಾಡೋಕ್ಕೆ ಆಗಲಿಲ್ಲ ಅನ್ನುವಂತಹ ವಿಚಾರವನ್ನ ನಾವು ಗಮನಿಸಬೇಕಾಗುತ್ತೆ. ಇದನ್ನ ಗಂಭೀರವಾಗಿ ಪರಿಗಣಿಸಲಾಗ್ತಾ ಇದೆ. ಯಾಕೆ ಹೀಗಾಗಿರಬಹುದು ಅನ್ನೋದನ್ನ ಆ ಆಯಾಮದಲ್ಲೇ ಪರಿಶೀಲನೆ ಮಾಡಲಾಗುತ್ತೆ ಅನ್ನುವಂತಹ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ. ಇದನ್ನ ಗಂಭೀರವಾಗಿ ಪರಿಗಣಿಸಿಲ್ಲ. ಅಂದ್ರೆ ಸಹಜವಾಗಿ ಟೇಕ್ ಆಫ್ ಆಗುವುದು, ಅಲ್ಲಿ ಕಮ್ಯುನಿಕೇಟ್ ಆಗುವುದು, ಆ ರನ್ವೇ ಅಲ್ಲಿಂದ ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಆ ಯಾವುದೂ ಪ್ರಕ್ರಿಯೆಗಳು ಕೂಡ ಸಹಜವಾಗಿಲ್ಲ ಆದ್ರೂ ಕೂಡ ಸಿಬ್ಬಂದಿ ಹೇಗೆ ನಿರ್ಲಕ್ಷ್ಯ ಮಾಡಿದ್ರು ಅನ್ನೋದು ಸಹಜವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ಬಟ್ ಇದ್ಯಾವುದ್ರ ಬಗ್ಗೆ ಕೂಡ ಪೈಲಟ್ಗೆ ಮಾಹಿತಿನೇ ಇರಲಿಲ್ವಾ, ಇದ್ಯಾವುದನ್ನ ಕೂಡ ಅವ್ರು ನೋಡ್ಲೇ ಇಲ್ವಾ, ಇಂಥ ಹಲವು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಸೊ ಆ ಆಯಾಮದಲ್ಲೂ ಕೂಡ ತನಿಖೆ ಆಗುತ್ತೆ, ಪರಿಶೀಲನೆ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಸೊ ಇದೆಲ್ಲವನ್ನ ಕೂಡ ಪರಿಶೀಲನೆ ಮಾಡಿದಾಗಲೇ ಎಕ್ಸಾಕ್ಟ್ಲಿ ವಿಮಾನ ದುರಂತಕ್ಕೆ ಕಾರಣ ಏನು ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕಾಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲೇ ತನಿಖೆಯನ್ನ ಚುರುಕುಗೊಳಿಸ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ಲೇಬೇಕು. ಯಾಕಂದ್ರೆ ನಾನು ಆರಂಭದಲ್ಲೇ ಹೇಳದ್ನಲ್ಲ, ಸಹಜವಾಗಿ ಆತಂಕ. ಯಾಕಂದ್ರೆ ವಿಮಾನದಲ್ಲಿ ದೋಷ ಇದೆ ಅನ್ನೋ ಕಾರಣಕ್ಕೆ ಅಥವಾ ಈ ದುರಂತ ಆಯಿತು 265 ಜನ ಮೃತಪಟ್ಟಿದ್ರು ಅಂದ್ರೆ ಇದು ಸಾಮಾನ್ಯ ಅಲ್ಲ. ಸಹಜವಾಗಿ ಕೆಲ ಕಾಲ ಆತಂಕಕ್ಕೆ ದೂಡಿದಂತಹ ಪ್ರಕರಣ ಇದು. ಹಾಗಾಗಿ ಯಾರಾದ್ರೂ ಬೇಕು ಅಂತಾನೆ ಅದನ್ನ ಟಾರ್ಗೆಟ್ ಮಾಡಿದ್ರ, ಏನಾದ್ರೂ ಸಿಸ್ಟಮ್ ಅಲ್ಲೇ ಸಮಸ್ಯೆಗಳಾಗಿತ್ತಾ, ಇದೆಲ್ಲದರ ಬಗ್ಗೆ ನಿಜಕ್ಕೂ ಒಂದು ಕ್ಲಾರಿಟಿ ಸಿಗಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ತನಿಖೆಗಳು, ಪರಿಶೀಲನೆಗಳು ಕೂಡ ಮುಂದಕ್ಕೆ ಹೋಗುತ್ತೆ ಅನ್ನುವಂತಹ ವಿಚಾರವನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಬಟ್ ಇವತ್ತು ಸಹಜವಾಗಿ ನಾವು ಗಮನಿಸ್ತಾ ಇದ್ದೀವಿ ಏನೆಲ್ಲ ಬೆಳವಣಿಗೆಗಳು ಆಗಬಹುದು ಅಂತ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳು ಸಿಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ.